ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಸಂಜೆಯ ದಿನಚರಿಯೊಂದಿಗೆ ನನ್ನ ಕೆಲವೊಂದು ಮಾತುಗಳು ನಿಮ್ಮೊಂದಿಗೆ. ಇಲ್ಲಿ ಕೆಲವೊಂದು ಬೇಜಾರು ಸಂಗತಿನೂ ಇದೆ, ಕೆಲವೊಂದು ವಾಸ್ತವ ಸಂಗತಿನೂ ಇದೆ, ಎಲ್ಲ ಇದೆ. ಯಾರೂ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಳ್ತಾ ಈ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದಲ್ಲೇ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏಕೆಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು ನಮ್ಮ ಸುತ್ತಮುತ್ತ ನಡೆಯೋ ಅಂಥ ನೈಜ ಘಟನೆಗಳು, ನಮ್ಮ ಜೀವನಕ್ಕೆ ಹತ್ತಿರವಾಗಿರೋಂಥ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಲ್ಲಿ ನನ್ನ ತಮ್ನೈಲಲ್ಲಿ ಹಾಕಿರುವ ಹಾಗೆ ಸಾಲವಿಲ್ಲದ ಬದುಕು, ರೋಗವಿಲ್ಲದ ಶರೀರ. ಅಂದರೆ ಸಾಲವಿಲ್ಲದ ಬದುಕು ಅಂತಂದರೆ ಅದು ಖಂಡಿತ ನಿಜ. ಯಾಕೆ ಅಂತಂದರೆ ಇದರಲ್ಲಿ ಹೇಳಿರೋ ರೀತಿ, ನಾನು ಯಾರು ಅದನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ನಾವು ಉತ್ಸಾಹದಲ್ಲಿ ನಾವು ತೀರಿಸ್ತೀವಿ, ನಾವು ಹುಮ್ಮಸ್ಸಲ್ಲಿ ನಾವು ಸಾಲ ಮಾಡ್ಕೊಳ್ಳೋದಲ್ಲ. ಮಾಡ್ಕೊಂಡಿರೋದು ಇದನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ತಿರೋದು ಅಂತ. ನಾನು ಸಾಲ ಮಾಡ್ಕೊಂಡಿದ್ದೀನಿ ಅಂತ ನಾನಿಲ್ಲಿ ಹೇಳ್ತಿಲ್ಲ. ನೆಕ್ಸ್ಟ್ ಯಾರಾದ್ರೂ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಜೋಪಾನವಾಗಿ ಕೈ ಹಾಕಿ, ನಿಮ್ಮ ಬಜೆಟ್ ಎಷ್ಟಿದೆ ಅಷ್ಟಕ್ಕೆ ಅದು ಒಂದೋ ರೀತಿಲಿ ಕೈ ಹಾಕಿ ಅಂತ ನಾನು ಹೇಳ್ತಾ ಇರೋದು. ನನಗೂ ಸಹ ನನ್ನ ಜೀವನದಲ್ಲೂ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಎರಡು ಅನುಭವನೂ ಅನುಭವ ಆಗಿರೋದ್ರಿಂದಲೇ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು. ಅಂದರೆ ನನಗೆ ಸ್ವಲ್ಪದ್ರಲ್ಲೇ ಮಿಸ್ ಆಯಿತು, ಆದ್ರೂ ಸ್ವಲ್ಪ ನಾನು ಕಳ್ಕೊಂಡೆ. ನಾನು ಇತಿಮಿತಿ ನಂಬಿಕೆ ಬೇರೆಯವ್ರ ಮೇಲೆ ನಂಬಿ ನಾನು ಸ್ವಲ್ಪ ಸಾಲ ಮಾಡಿಕೊಂಡೆ. ಬಟ್ ಅಂದ್ರೂ ಅದಕ್ಕೆ ಪರ್ಯಾಯವಾಗಿ ನಾನು ಏನೋ ಮಾಡ್ಕೊಂಡೆ. ಬಟ್ ಮಾಡಿದ್ರೂ ಸಹ ನಾನು ಕೆಲವೊಂದು ವಸ್ತುಗಳು, ಕೆಲವೊಂದು ನೆನಪುಗಳು ಎಲ್ಲನೂ ಸಹ ಕಳ್ಕೊಬೇಕಾಗಿತ್ತು. ಹಾಗಾಗಿ ಹೇಳ್ತಿರೋದು. ನನ್ನ ಇಲ್ಲಿ ಅನುಭವ ಅಂತಂದರೆ, ನಾನು ಏನಕ್ಕೆ ಸಾಲ ಮಾಡಿಕೊಂಡೆ ಅಂತಂತಂದರೆ, ನಾನು ನಮ್ಮ ಮನೆ ಕಟ್ಟಿಸ್ಬೇಕಿತ್ತು ಊರಲ್ಲಿ. ಹಂಗಾಗಿ ನಾವೇ ಇಬ್ಬರು ಹೆಣ್ಮಕ್ಳು ನಮ್ಮ ಮನೇಲಿ, ನಾನೇ ದೊಡ್ಡ ಮಗಳು. ಹಂಗಾಗಿ ಮನೆ ಕಟ್ಟಿಸುವಾಗ ನಾನು ಸಹ ಸಾಲ ಮಾಡಿಕೊಂಡೆ. ಇನ್ನು ಮಿಕ್ಕಿದಂತೆ ನಾನು ಯಾವಾಗಲೂ ಸಹ ಯಾವುದೋ ನನಗೇನಂಥ ದೊಡ್ಡ ಕೆಲಸಗಳು ನನ್ನ ಜೀವನದಲ್ಲಿ ಆಗಿಲ್ಲ. ದುಡ್ಡು ಅಂಥ ಕೆಲಸಗಳೇನು ಆಗಿಲ್ಲ. ನನ್ನ ತವ್ರ ಮನೆ ಜವಾಬ್ದಾರಿ ತೊಗೊಂಡಾಗ ನಾನು ಮಾಡಿಕೊಂಡೆ. ಆವಾಗ ಅನ್ನಿಸ್ತು, ನಾವೂ ಸಹ ಒಂದು ಇದರಲ್ಲಿರೋದ್ರಿಂದ ನಮ್ಮ ಮನೆಯವ್ರಿಗೆ ನಾನು ಏನಾದರೂ ಹಿಂಗೆ ಬೇಕು, ಏನಾದರೂ ಇದು ಅಂತ ಹೇಳಿದಾಗ ನಮ್ಮ ಮನೆಯವ್ರು ಹೇಳ್ತಿರೋದು, ಸಾಲ ಮಾಡ್ಕೊಂಡು ಯಾವತ್ತೂ ಮಾಡಬಾರ್ದು ಅಂತ. ಆ ಮಾತು ನಾನು ಕೆಲಸ ಮಾಡಿದಾಗ ನನಗೆ ಅನುಭವಕ್ಕೆ ಬಂತು. ಅವರು 100% ನಿಜ ಅನ್ನಿಸ್ತು. ನಮ್ಮ ಮನೆಯವರು ಮೊದಲು ಬ್ಯಾಂಕಲ್ಲಿ ಕೆಲಸ ಮಾಡೋರು. ಹಂಗಾಗಿ ಅಲ್ಲಿ ಬರೋ ಅಂಥ ಜನಗಳು ಇದು ಏನು ನೋಡ್ತಿದ್ರೋ ಗೊತ್ತಿಲ್ಲ. ಹಾಗೆ ಅವರು ಹೇಳಿದ್ದು ಒಂದು ಮಾತು ನಿಜ ನನಗೆ. ಏಕೆಂತಂದರೆ ನಾವು ಅನುಭವಿಸ್ದಾಗಲೇ ತಾನೇ ನಿಜ ಗೊತ್ತಾಗೋದು. ಹಾಗಾಗಿ ನಿಜ ಆಯಿತು. ಹಂಗಾಗಿ ಅಷ್ಟೇ ನಾನು ಹೇಳ್ತಿರೋದು. ಯಾರೇ ಆಗಲಿ ಒಂದು ದೊಡ್ಡ ಕೆಲಸಗಳು ನಿಮ್ಮ ಜೀವನದಲ್ಲಿ ಮಾಡಿ ಸಾಲ ಇಲ್ಲದಲೇ ಯಾರೂ ಮಾಡ್ಕೊಳಕ್ಕಾಗಲ್ಲ, ಅದು ನಿಜ. ಬಟ್ ಅಂದರೆ ಅದನ್ನು ಸಾಲ ಮಾಡಬೇಕಾದ್ರೆ ಅದನ್ನು ತೀರಿಸ್ತೀವಿ ಅನ್ನೋ ಹುಮ್ಮಸ್ಸಲ್ಲೇ ಇರ್ತೀವಿ. ಅದಕ್ಕೆ ಪರ್ಯಾಯವಾಗಿ ಅಲ್ಲಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಯೋಚನೆ ಮಾಡ್ದಂಗೆ, ಅದಕ್ಕೆ ಪರ್ಯಾಯವಾಗಿ ಇನ್ನೊಂದೇನಾದರೂ ಇದೆ ಅಂತ ಅಂದಾಗ ಮಾತ್ರ ಸಾಲ ಮಾಡಿ. ಯಾರ ಮೇಲೆ ನಂಬ್ಕೊಂಡು ಸಹ ಸಾಲ ಮಾಡಬೇಡಿ. ನೀವು ಕೆಲಸ ಮಾಡ್ತಿದ್ವಿ ಅಂತಂತಂದರೆ ನಿಮ್ಮ ಕೆಲಸಕ್ಕೆ ನೀವೇ ಜವಾಬ್ದಾರಿ, ಯಾರೂ ಸಹ ಬರಲ್ಲ. ಈವನ್ ನಂಬ್ಕೊಂಡಿರೋವಂಥ ನಾವು ನಮ್ಮ ತಂದೆ ತಾಯಿಗಳ್ನೂ ಸಹ ಕೇಳೋಕ್ಕಾಗಲ್ಲ, ಅಕ್ಕ ತಮ್ಮಗಿನೂ ಕೇಳೋಕ್ಕಾಗಲ್ಲ, ಅಣ್ಣ ತಮ್ಮದಿನೂ ಸಹ ಕೇಳೋಕ್ಕಾಗಲ್ಲ. ನೀವು ಜವಾಬ್ದಾರಿ ತೊಗೊಂಡು ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂತಂದ್ರೆ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರಿ. ಕೇಳೋಕ್ಕೆ ನಮಗೆ ಮುಖವೂ ಇರಲ್ಲ, ಸ್ವಾಭಿಮಾನ ಅಡ್ಡ ಬರುತ್ತೆ. ಕೇಳೋ ಅಂಥ ಪರಿಸ್ಥಿತಿ ಬಂದರೂ ಸಹ ಕೇಳೋಕ್ಕಾಗಲ್ಲ. ಇವಾಗ ಎಲ್ಲರೂ ಅವ್ರವರು ಇಂಡಿಪೆಂಡೆಂಟಾಗಿರ್ತಾರೆ, ಅವ್ರ ಸ್ವಾಭಿಮಾನಿಯಾಗಿರ್ತಾರೆ. ಅವ್ರ ಹತ್ರ ನಾವು ಕೈಯೊಡ್ಡಿ ನಾವು ಅವ್ರ ಹತ್ರ ಏನೋ ಒಂದು ಇದಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡು ನಾವು ಕೇಳಲ್ಲ, ಯಾರೂ ಕೇಳಲ್ಲ. ಅದು ಚೆನ್ನಾಗೂ ಇರಲ್ಲ ಕೇಳೋದು. ಏಕೆ ಅಂತಂದರೆ ನಮ್ಮ ದುಡಿಮೆ ನಮ್ಮ ಇದರಲ್ಲೇ ಇರಬೇಕದು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೂ ಸಹ ನಾವು ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆ ಕೆಲಸದಿಂದ ನಮಗೇನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನೀವು ಒಂದು ಕೆಲಸಕ್ಕೆ ಕೈ ಹಾಕಿ. ನಿಜವಾಗ್ಲೂ ಸಾಲ ಇದ್ಬಿಟ್ರೆ ಅದು ಮನುಷ್ಯನ್ನ ಹೆಂಗೆ ತಿನ್ನುತ್ತೆ ಅಂತಂದರೆ, ಅವನಿಗೆ ಯಾವುದೇ ರೀತಿ ಕಾಯಿಲೆಗಳು ಕಾಣಿಸ್ಕೊಳ್ಳೋದು ಹೊರಗಡೆಯಿಂದ ನಮಗೆ ಬರೋದೇ ಬೇಡ, ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ತಿಂತಾನೇ ಬರುತ್ತೆ. ನೆಮ್ಮದಿ ಕಳ್ಕೊಳ್ತೀವಿ, ತಾಳ್ಮೆ ಕಳ್ಕೊಳ್ತೀವಿ, ಆರೋಗ್ಯ ಹಾಳು ಮಾಡ್ಕೊತೀವಿ. ಒಂದು ಸಲ ಅದಕ್ಕೆ ಬಿದ್ದುಬಿಟ್ರೆ ಸಾಲದ ಕೂಪಕ್ಕೆ
ಅದು ಹೆಂಗೆ ಅಂತಂದರೆ ನಾವು ಎಚ್ಚರಿಸ್ಕೊಳ್ಳೋಕ್ಕೆ ಆಗಲ್ಲ, ಮತ್ತು ಮೇಲೆ 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 ಬರ್ತಿರ್ತೀವಿ. ಹಾಗಾಗಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ನಾವು ಬೆಳಿಬೇಕು ನಿಜ, ಬಟ್ ಅದಕ್ಕೆ ಪೂರಕವಾಗಿ ನಾವು ಹಂತ ಹಂತವಾಗಿ ಬೆಳಿಬೇಕು. ₹5 ₹10 ಹಿಂಗಿದ್ರೆ ಇದ್ರಲ್ಲಿ ನಾವು ಬೆಳಿಬೇಕೇ ಹೊರತು ನಾವು ಸಡನ್ನಾಗಿ ನಾವೇನೋ ಮಾಡ್ತೀವಿ ಅಂತ ಹೋಗ್ಬಿಟ್ಟು ನಾವು ಸಾಲಕ್ಕೆ ಬೀಳೋದಲ್ಲ. ಅದರಿಂದ ನಾವು ಇದಾಗಿದ್ದಲ್ಲದೆ ನಮ್ಮ ನೆಮ್ಮದಿ ಕಳ್ಕೊಂಡಿದ್ದಲ್ದೆ ನಮ್ಮ ಮನೆ ವಾತಾವರಣವೂ ಸಹ ಚೆನ್ನಾಗಿರಲ್ಲ. ಅದರಿಂದ ನಂಬ್ಕೊಂಡವ್ರಿಗೂ ಸಹ ನಾವು ಯಾರೇ ಆಗಲಿ, ನಾನು ಇವಾಗ ಒಬ್ಬರು ಜೆಂಟ್ಸ್ ಅಂತಂದ್ರೂ ಅವ್ರಿಗೆ ಆ ಟೆನ್ಷನಲ್ಲಿ ಮನೇಲಿ ನೆಮ್ಮದಿಯಾಗಿರಲ್ಲ. ಆ ಸಿಟ್ಟನ್ನ ಅವ್ರ ಹೆಂಡ್ತಿ ಮೇಲೆ, ಮಕ್ಳ ಮೇಲೆ, ಯಾವುದೋ ಒಂದು ಕೆಲಸದ ಮೇಲೆ, ಮನೇಲಿರೋ ಹಿರಿಯರ ಮೇಲೆ ತೋರಿಸ್ತಾರೆ. ಅದೇ ರೀತಿ ಒಂದು ನಾನೇ ಆಗಲಿ ನನ್ನ ಸಿಟ್ಟನ್ನು ನಾನು ಆವಾಗ ನನಗಾಗಿರೋ ಪರಿಸ್ಥಿತಿಲಿ ನಾನು ನನ್ನ ಮಗು ಮೇಲೆ ತೋರಿಸಿದ್ದೀನಿ, ನಮ್ಮ ಮನೆಯವ್ರ ಮೇಲೆ ಸಹ ತೋರಿಸಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ 2-3 ತಿಂಗಳು ಸಹ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ನಾನು. ಹಾಗಾಗಿ ನಾನು ಪರ್ಯಾಯವಾಗಿ ನಾನು ಏನೋ ಒಂದು ವ್ಯವಸ್ಥೆ ಮಾಡಿ ನಾನು ತೀರಿಸ್ದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಏಕೆಂದರೆ ಜವಾಬ್ದಾರಿ ನಾನು ತೊಗೊಂಡಿದ್ನಲ್ವ, ಜವಾಬ್ದಾರಿ ತೊಗೊಂಡ್ಮೇಲೆ ಅದನ್ನು ಮಾಡಲೇಬೇಕಲ್ಲ. ಹಾಗಾಗಿ ಜವಾಬ್ದಾರಿ ತಗೊಳ್ಳೋದು ಸಹ ಒಂದು ಇದೇನೆ. ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ನಾವು ಜವಾಬ್ದಾರಿ ತಗೊಳ್ಳೋದಕ್ಕೇ ಎಲ್ಲರಿಗೂ ವಹಿಸೋದೇ ಒಳ್ಳೆಯದು ಅಂತ ಅನಿಸುತ್ತೆ. ನಾನು ಮುಂದಿನ ವೀಡಿಯೋಗಳಲ್ಲಿ ಬೇಕಾದರೆ ನಾನು ಹೇಳ್ತೀನಿ. ಅದು ಆ ರೀತಿ ಸಾಲವಿಲ್ಲದ ಬದುಕು, ರೋಗವಿಲ್ಲದ ಶರೀರ. ಇನ್ನು ನಾವು ಹೇಳೋದಾದರೆ ನಾವಿಲ್ಲಿ ನಾವೇ ಬದುಕಲ್ಲಿ ಶ್ರೀಮಂತ ಅಂತಂದರೆ ನಮ್ಮ ಬದುಕು ಸರಳವಾಗೋದು ಹಂಗೇ. ಯಾವುದಾದ್ರೂ ಮನುಷ್ಯ ಒಂದು ಜವಾಬ್ದಾರಿ ತಗೊಂಡು ಆ ಜವಾಬ್ದಾರಿಲಿ ಮುಳುಗಿದಾಗ ಅವನಿಗೆ ಅವ್ರ ಬಗ್ಗೆನೇ, ಮನುಷ್ಯನ ಬಗ್ಗೆನೇ ಅವ್ರಿಗೆ ಬೇಕು ಬೇಡ ಎಲ್ಲದೂ ಸಹ ಕಳ್ಕೊತಾನೆ. ಯಾಕೆಂದರೆ ಜವಾಬ್ದಾರಿನೇ ದೊಡ್ಡದಿರುತ್ತಲ್ವ. ಹಾಗಾಗಿ ಅವ್ರ ಬದುಕು ಯಾರೇ ಬೇಕಾದರೆ ನೀವು ನೋಡಿ, ನಾವು ಮನೇಲೇ ಆಗಲಿ ಇಲ್ಲ ಯಾರೇ ಆಗಲಿ, ನಮ್ಮ ಸುತ್ತಮುತ್ತಲೇ ಆಗಲಿ, ನಮ್ಮ ಫ್ರೆಂಡ್ಸೇ ಆಗಲಿ, ಯಾರೇ ಆಗಲಿ, ಒಂದು ಕೆಲಸ, ಒಂದು ಮನೆ ಜವಾಬ್ದಾರಿನೇ ಆಗಲಿ, ಒಂದು ಮದುವೆ ಜವಾಬ್ದಾರಿನೇ ಆಗಲಿ, ಒಂದು ಮನೆ ಕಟ್ಸೋ ಜವಾಬ್ದಾರಿನೇ ಆಗಲಿ, ಏನೇ ಆಗಲಿ, ಅವ್ರು ಒಂದು ಮನೆ ಜವಾಬ್ದಾರಿ ತೊಗೊಂಡಿದ್ದಾರೆ ಅಂತಂದರೆ ಅವ್ರಿಗೋಸ್ಕರ ಏನೂ ಸಹ ಮಾಡ್ಕೊಳ್ಳಲ್ಲ. ಅವರು ಆವಾಗ ಆಟೋಮೆಟಿಕಲಿ ಅವರು ಸರಳವಾಗಿ ಹೋಗ್ತಾರೆ. ಅವ್ರ ಜೀವನ, ನಮಗೆ ಆಡಂಬರದ ಜೀವನನೇ ಅವ್ರದ್ದು ಹೋಗುತ್ತೆ. ಅವರು ಸರಳ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಹೆಂಗೆ ಅಂತಂದರೆ ಏನೂ ಬೇಡಪ್ಪ ಜೀವನದಲ್ಲಿ, ನಾವು ಹೆಂಗಿದ್ದೀವಿ ಹಂಗಿರೋಣ ಸಾಕು, ಈಗ ಆಡಂಬರದ ಬದುಕೇ ಬೇಡ ನನಗೆ. ಹೆಂಗೆ ಅಂತಂದರೆ ಈಗ ನಾವು ಒಳ್ಳೆ ಊಟ ಮಾಡೋಣ, ನೆಮ್ಮದಿಯಾಗಿರೋಣ, ಇದ್ದಿದ್ದು ಹಾಕ್ಕೊಳ್ಳೋಣ, ಅದು ಬೇಕು ಇದು ಬೇಕು, ಯಾರಿಗೂ ಬರಲ್ಲ. ಜವಾಬ್ದಾರಿ ಹೊಂದಿರೋಂಥ ಮನುಷ್ಯ ಯಾವುದೇ ಕಾರಣಕ್ಕೂ ಸಹ ಅವ್ರ ಮೇಲೆ ಅವರು ಇದನ್ನೇ ಕಳ್ಕೊಂಬಿಡ್ತಾರೆ. ಅವರು ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತನೂ ಅವ್ರ ಮೇಲೆ ಅವರ ಆಸೆನೇ ಸಹ ಕಳ್ಕೊಂಬಿಡ್ತಾರೆ. ಇದು ನನ್ನ ಅನುಭವಕ್ಕೂ ಸಹ ತುಂಬ ಆಗಿರೋದ್ರಿಂದಲೇ ನಾನು ಹೇಳ್ತಿರೋದು. ಹಂಗಾಗಿ ಈ ಹಂತಕ್ಕೆ ಹೋಗೋವರೆಗೂ ಸಹ ಯಾರೂ ಸಹ ನೀವು ಕೈ ಹಾಕಬೇಡಿ. ನಿಮ್ಮ ಆಸೆಗೆ ಎಷ್ಟಿದೆ ಅಷ್ಟಕ್ಕೆ ನಾವು ಕಾಲು ಚಾಚಿ ನಾವು ನಮ್ದು ಎಷ್ಟಿದೆ ಅಷ್ಟು ನಾವು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ನಾನು ಹೇಳ್ದಂಗೆ ರೋಗವಿಲ್ಲದ ಶರೀರ, ಇವತ್ತಿನ ಇದರಲ್ಲಿ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾನಿಲ್ಲಿ ಯಾವುದೇ ರೀತಿಯ ಡಾಕ್ಟ್ರು ನಾವು ಬ್ಲೇಮ್ ಮಾಡ್ತಿಲ್ಲ. ನಮ್ಮ ಅನುಭವಕ್ಕೂ ಆಗಿರೋದು, ನಮ್ಮ ಸುತ್ತಮುತ್ತಲೂ ಆಗಿರೋದು, ಈಗ ನಿಮಗೂ ಸಹ ಆಗಿರುತ್ತೆ. ನಾವು ಒಂದು ಸಲ ಏನಾದ್ರೂ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದರೆ ಏನೋ ಒಂದು ಚೆಕಪ್ಪಿಗೆ ಅಂತ ಹೇಳ್ತಾರೆ. ಬಟ್ ಯಾರೂ ಸಹ ನಮಗೆ ಇದೇ ಆಗಿದೆ ಅಂತ ಕ್ಲಿಯಾರಿಟಿ ನಿಜವಾಗ್ಲೂ ಸಹ ಕೊಡಲ್ಲ. ಆಗಿರಬಹುದು ಅಂತಾರೆ ಹೊರತು ಅದು ಹಿಂಗೆ ಆಗಿದೆ ಅಂತ ಯಾರೂ ಸಹ ಹೇಳಲ್ಲ. ಹಂಗಾಗಿ ನಮಗೆ ಅಲ್ಲಿವರೆಗೂ ಹೋಗಿ ನಾವು ದುಡ್ದಿಟ್ಟು ಕೂಡಿಟ್ಟು ನಾವು ಇಲ್ಲೆಲ್ಲ ಕಷ್ಟಪಟ್ಟಿರೋ ದುಡ್ಡನ್ನ ಆ ಹಾಸ್ಪಿಟ್ಲಿಗೆ ಹಾಕಿ ನೆಮ್ಮದಿ ಇಲ್ದಲೆ ಅದೇನು ಅಂತಲೂ ಸಹ ಗೊತ್ತಾಗಲ್ಲ ಕಾಯಿಲೆ ನಮಗೆ. ಆ ರೀತಿ ನೆಮ್ಮದಿ ಕಳ್ಕೊಂಡು ಬದುಕೋದ್ಕಿಂತನೂ ನಾವು ಕಾಯಿಲೆನೇ ಬರೆಸ್ಕೊಂಡಂಗೆ ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಸಮಾಜಕ್ಕೆ ನಾವು ಹೆಂಗೆ ಅಂತಂತಂದರೆ ನಾವು ಒಬ್ರಿಗೂ ಕೆಟ್ಟದ್ದು ಬಯಸ್ದಂಗೆ ನಮ್ಮದಾಯಿತು, ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಕೆಲಸನ ನಾವು ಸರಿಯಾಗಿ ಮಾಡಿಕೊಂಡು ಒಳ್ಳೆ ಮನಸ್ಥಿತಿಲಿ ನಾವಿದ್ದರೆ ನಿಜವಾಗ್ಲೂ ಸಹ ರೋಗಗಳು ದೂರ ಹೋಗುತ್ತೆ. ನಾವು ಇವಾಗ ಇರೋಂತಹ ಆಹಾರ ಪದ್ಧತಿಗೆ ಇದನ್ನು ನಾವು ಹೊಂದ್ಕೊಳ್ದಲ್ಲೇ ನಮ್ಮದೇನಿದೆ, ನಮ್ಮ ರುಟೀನು, ನಮ್ಮ ಹಿರಿಯರ ಯಾವುದೂ ಬೇಡ ಅಂತ ಹೇಳ್ತಿಲ್ಲ, ಅಪರೂಪಕ್ಕೆ ಇರಲಿ ಒಂದೊಂದು. ಇನ್ನು ಅದನ್ನು ಬಿಟ್ಟು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ನಮ್ಮದೇನಿದೆ, ನಮ್ಮ ಹಿರಿಯರ ಆಹಾರ ಪದ್ಧತಿ ಏನಿದೆ ಅದಕ್ಕೆ ತಕ್ಕನಾಗಿದ್ದಂಥ ಆಹಾರ ಪದ್ಧತಿನ ನಾವು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏಕೆಂತಂದರೆ ಒಂದು ಸಲ ನಾವು ಹಾಸ್ಪಿಟ್ಲಿಗೆ ಬಿದ್ವಿ ಅಂತಂತಂದರೆ ಅಲ್ಲಿಂದ ವಾಪಸ್ ಬರೋದು ತುಂಬ ಕಷ್ಟ ಇದೆ. ಕಷ್ಟ ಅಂದರೆ ಹೇಳಕ್ತಿರ್ದು ಯಾರೂ ನಂಬೋಕ್ಕಾಗಲ್ಲ. ಅಲ್ಲೇ ಆಪ್ಷನ್ಸು ಸಹ ಇರಲ್ಲ ನಮಗೆ. ಏಕೆಂದರೆ ಮುಂದೇನು ಅಂತ ಮುಂದೆ ಹೋಗ್ತಿರ್ತೀವಿ, ದುಡ್ಡು ಖರ್ಚಾಗ್ತಿರುತ್ತೆ, ನೆಮ್ಮದಿ ಕಳ್ಕೊಂತೀವಿ ಹೊರತು ನಾವು ಅದಕ್ಕೇನೂ ಪರಿಹಾರ ಇಲ್ಲ. ಅದಕ್ಕೆ ತಕ್ಕನಂಗೆ ನಾವೇ ಹುಡುಕೊಂಡು ನಮ್ಮಲ್ಲಿ ನಮ್ಗೆ ಅದಕ್ಕೆ ಪೂರಕವಾಗಿರೋಂಥದ್ದನ್ನ ನಾವು ಮೊದಲಿಂದ ನಮ್ಮ ಆರೋಗ್ಯನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ನಾವು
ಹುಡ್ಕೊಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಹಾಕೋದು ಅಂತಂದರೆ ಅದು ತುಂಬ ಅನ್ಯಾಯ ಆಗುತ್ತೆ. ಯಾಕೆ ಗೊತ್ತಾ? ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಮಗೆ ಏನೋ ಬರಬಾರ್ದಂಥದ್ದು ಬಂತು, ವಯಸ್ಸಾಗಿತ್ತು, ಇಲ್ಲ ಸಡನ್ನಾಗಿ ಆಯಿತು, ಓಕೆ. ಬಟ್ ಚೆನ್ನಾಗಿದ್ದಂಕಲೇ ನಾವು ನಮ್ಮ ಕೈಯಿಂದ ನಾವು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಅದು ಕೆಟ್ಟದ್ದು. ಯಾಕೆಂದರೆ ಅಲ್ಲಿಗೆ ಹೋದ್ಮೇಲೆ, ಅಲ್ಲಿ ಅನುಭವ್ಸಿದ ಮೇಲೇ ಅದು ಗೊತ್ತಾಗೋದು. ತುಂಬ ಕಷ್ಟ ಇರುತ್ತೆ ಇವತ್ತಿನ ಇದರಲ್ಲಿ ನಿಜವಾಗ್ಲೂ ಸಹ. ನಾವು ಒಂದು ಸಲ ಹೋದ್ರೆ, ಒಂದು ಸಲ ಏನಾದರೂ ಅದು ನಾವು ಏನೋ ಒಂದು ಕಾಯಿಲೆ ಅಂತ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ. ಒಂದು ಬ್ಲಡ್ ಟೆಸ್ಟಿಗೆ ನಾವು ಹೋಗಿ ಒಂದು ದಿನದಲ್ಲಂತೂ ಆಗೋಲ್ಲ. ಕೆಲವು ಬ್ಲಡ್ ಟೆಸ್ಟ್ ಕೊಟ್ಟರೂ ಸಹ ಅದಕ್ಕೆ ಇದೇ ಆಗಿದೆ ಅಂತ ಎಲ್ಲೂ ಹೇಳಲ್ಲ. ಬೇಕಾದರೆ ನೋಡಿ, ನೀವು ಹೋಗಿ, ನೀವು ಇರಬಹುದು ಅಂತಾರೆ ಹೊರ್ತು ಅದನ್ನು ಹೇಳಲ್ಲ. ಅದಕ್ಕೆ ಮತ್ತೆ ನಾವು 2-3 ಒಪಿನಿಯನು ಡಾಕ್ಟ್ರುಗಳ ಹತ್ರ ಇದೆಲ್ಲ ಇರುತ್ತೆ. ಹಂಗಾಗಿ ನಾವು ಮೊದಲೇ ನಾವು ಅದನ್ನು ಎಚ್ಚೆತ್ಕೊಂಡ್ಬಿಟ್ರೆ ಭಾರಿ ಒಳ್ಳೆಯದು. ನಾವೊಂದು ಏಜ್ ಆದಮೇಲೆ ನಾವು ಮುಗೀತು ನಮ್ಮದು, ಒಂದು ತಿನ್ನೋ ಏಜು ಸಹ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ನೋಡ್ಕೊಂಡು ನಾವು ಮೊದಲೇ ಸ್ವಲ್ಪ ತಿನ್ನಬೇಕು, ಬೇಡ ಅಂತಿಲ್ಲ, ಎಷ್ಟು ಬೇಕಷ್ಟು ತಿಂದ್ಕೊಂಡು ನಾವು ಮನೆ ಊಟ, ನಾವು ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಅಷ್ಟೇ, ನಮ್ಮ ಮನೇಲಿರೋರಿಗೆ ಒಳ್ಳೆ ನಾವು ತಿನ್ನಬೇಕು, ನಮ್ಮ ಮನೆಯವ್ರಿಗೂ ಮಾಡಿಕೊಡ್ಬೇಕು. ಏನು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆ ವಾತಾವರಣಕ್ಕೆ ನಾವು ಅಂದ್ಕೊಂಡ್ಮೇಲೆ ಯಾವುದೂ ಸಹ ಕಷ್ಟ ಆಗೋಲ್ಲ. ಹಂಗಾಗಿ ನಾವು ಒಳ್ಳೆ ಆರೋಗ್ಯ ಪದ್ಧತಿನ ನಿಜವಾಗ್ಲೂ ನಾವು ರೂಢಿಸ್ಕೊಬೇಕು. ಇವಾಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮೆಡಿಸಿನಿಗೆ ಅಡಿಕ್ಟ್ ಆಗ್ದಲೇ ನಾವು ಒಳ್ಳೆ ಆರೋಗ್ಯ ಪದ್ಧತಿ ಇನ್ನೇನಿರುತ್ತೆ ನಮಗೆ ಈ ಮಾಮೂಲಿ ನಾವು ಏನು ಉಪಯೋಗಿಸ್ತೀವಿ ಅದನ್ನು ಒಳ್ಳೆಯದಾಗಿರೋಂತಹದ್ದು. ಪ್ರೋಟೀನ್ ಬೇಕು, ಪ್ರೋಟೀನು, ವಿಟಮಿನ್ಸ್ ಬೇಕು, ವಿಟಮಿನ್ಸು, ಅದಕ್ಕೆ ತಕ್ಕನಾದಂತಹ ಆಹಾರ, ಅದಕ್ಕೆ ತಕ್ಕನಾದಂತಹ ಸ್ವಲ್ಪ ಇತಿಮಿತಿ ವ್ಯಾಯಾಮ, ಅದಕ್ಕೆ ತಕ್ಕನಾದಂಥ ಕೆಲಸ. ನಾವು ಈ ಇದರಲ್ಲಿ ನಾವು ಬ್ಯುಸಿಯಾಗಿದ್ದರೆ ನಾವು ನಿಜವಾಗ್ಲೂ ನಮಗೆ ಹೋಗೋಂಥ ಅವಶ್ಯಕತೆ ಇಲ್ಲ ಹಾಸ್ಪಿಟಲಿಗೆ. ಖಂಡಿತ ಇದನ್ನು ನಾವು ಫಾಲೋ ಮಾಡ್ಕೊಂಡ್ರೆ ನಾವು ಒಳ್ಳೆ ಆರೋಗ್ಯ ಪದ್ಧತಿನ ಏನಕ್ಕೂ ಸಹ ಹೋಗೋಂಥ ಅವಶ್ಯಕತೆ ಬರೋದೇ ಇಲ್ಲ. ಅದರ ಜೊತೆಗೆ ನಾವು ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರಬೇಕು ಅಂತಂತಂದರೆ ಖಂಡಿತ ನಾವು ತೀರಾ ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು. ಬಂದಿರುತ್ತೆ, ಬಂದಿಲ್ದಲ್ಲಿ ನಮ್ಮ ಜೀವನ ನಾವು ಸರಳದತ್ತ ನಾವು ತಗೊಂಡೋಗ್ಬೇಕು. ಆಗುತ್ತೆ, ಆಗ ಟೈಮಿಗೆ ಖಂಡಿತ ನಾವು ಯಾರಿಗೂ ನಾವು ಒತ್ತಡ ಕೊಡ್ದಂಗೆ ನಾವು ಮಾಡ್ಕೊಳ್ಳೋಂಥದ್ದು ಬಂದಾಗ, ಇಲ್ಲ ನಾವು ತೊಗೊಳ್ಳೋಂಥ ಟೈಮ್ ಬಂದಾಗ ಖಂಡಿತ ನಾವು ತೊಗೊಳ್ತೀವಿ. ಯಾವುದಕ್ಕೂ ಸಹ ಹೊರಗಿನ ಇದಕ್ಕೆ ನಾವು ಬಾಹ್ಯ ಪ್ರಪಂಚಕ್ಕೆ ನಾವು ಆಸೆ ಪಡ್ದಲೆ ಇವಾಗ ಪ್ರೆಸೆಂಟ್ ಇರೋ ಬದುಕನ್ನು ನಾವು ಬದುಕಬೇಕು. ಅದಕ್ಕೆ ತಕ್ಕನಾದಂತೆ ನಾವು ಆಹಾರ ಪದ್ಧತಿ, ಒಳ್ಳೆಯ ಪರಿಸರ, ಒಳ್ಳೆ ಮನೆ ಅಂತಂದರೆ ನೆಮ್ಮದಿಯಾಗಿರೋಂಥ ಮನೆ, ಇದನ್ನೆಲ್ಲ ನಾವು ರೂಢಿಸ್ಕೊಂಡು ನಾವು ಬದುಕನ್ನು ನಾವು ಸರಳದತ್ತ ನಾವು ಬದುಕ್ದಾಗ್ಲೇ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಇದರ ಅನುಭವನೂ ಸಹ ಆಗಿದೆ ನನಗೆ, ನಾನಿಲ್ಲ ಅಂತಿಲ್ಲ. ನನ್ನನ್ನು ಕೇಳ್ಬೋದು, ನೀವು ಹಿಂಗೆ ಹೇಳ್ತಿರಲ್ಲ, ನೀವು ಯಾವುದಕ್ಕೂ ಆಸೆ ಪಡ್ತಿದ್ದಂಥ ಕಾಲವೂ ಇತ್ತು. ಇವಾಗ ನನಗೇನೂ ಬೇಡ ಅಂತ ನಿಜವಾಗ್ಲೂ ನನಗೆ ನಾನು ಹೇಳಿದ್ನಲ್ಲ, ಕೆಲವೊಂದು ಜವಾಬ್ದಾರಿಗಳು ನನಗೆ ಬಿದ್ದ ಮೇಲೆ ನನಗೆ ಯಾವುದ್ರ ಮೇಲೂ ಸಹ ನಮಗೆ ಇಂಟ್ರೆಸ್ಟ್ ಇಲ್ಲ. ಒಳ್ಳೆ ಸಾಕು, ಒಳ್ಳೆ ನೆಮ್ಮದಿಯಾಗಿರೋಂಥ ಊಟ, ನೆಮ್ಮದಿಯಾಗಿರೋಂಥ ನಿದ್ದೆ ಕೊಡಪ್ಪ ಭಗವಂತ. ಅವತ್ತಿನ ದಿನ ಚೆನ್ನಾಗಿ ಆಗಲಿ, ಮುಂದಕ್ಕೆ ಎಷ್ಟು ಬೇಕು ಅಷ್ಟು ಇದು ಮಾಡ್ಕೊಳ್ಳೋಣ. ಬಟ್ ಅದನ್ನು ಮೀರಿ, ಆಸೆ ಮೀರಿ ನನಗೆ ಯಾವುದೂ ನಮಗೆ ಬೇಡ, ಏನು ನಡಿಬೇಕಂತಿರುತ್ತೆ ನಮ್ಮ ಹಣೆ ಬರದಲ್ಲಿ ಅದು ನಡೆಯುತ್ತೆ ಅಂತ ಮನಸ್ಥಿತಿಗೆ ನಾನು ಬಂದು ಹೋಗ್ಬಿಟ್ಟಿದ್ದೀನಿ. ನಮಗೆ ಭಗವಂತ ಏನು ದಕ್ಕಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರ್ದಿರ್ತಾನೆ ಅದೇ ದಕ್ಕೋದು. ಹಂಗಂತ ಹೇಳಿ ನಾವು ದುಡಿಬೇಡ್ರಿ ಅಂತ ನಾನು ಹೇಳ್ತಿಲ್ಲ. ದುಡಿಬೇಕು, ಎಷ್ಟು ದುಡಿಬೇಕು, ಅದನ್ನು ಆಸೆ ಮೀರಿ ಎಷ್ಟು ಮತ್ತಷ್ಟು ಮಗದಷ್ಟು ಅನ್ನೋ ರೀತಿಲಿ ನಾವು ಓಡಬಾರ್ದು. ನಮಗೆ ಸಿಗೋವಂಥದ್ದು ಖಂಡಿತ ಭಗವಂತ ಕೊಟ್ಟೇ ಕೊಡ್ತಾನೆ. ನಾವು ಎಷ್ಟು ಕಷ್ಟಪಡ್ತೀವಿ ಅದಕ್ಕೆ ಪೂರಕವಾಗಿ ಅವನು ಒಂದಲ್ಲ ಒಂದಿನ ನಮಗೆ ಕೊಟ್ಟೇ ಕೊಡ್ತಾನೆ. ನಮಗೆ ಒಳ್ಳೇದಾಗೇ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಮುಂದಿಂದು ಮೊದಲು ನಾವು ಸಾಲವಿಲ್ದಂಗೆ ನಿಜವಾಗ್ಲೂ ಒಂದು ನಮಗೇನು ಇದೇ ಬೇಕು ಅಂತ ಇಲ್ಲ, ಮನೆ ಕಟ್ಕೊಂಡು ಸಾಲ ಮಾಡ್ಕೊಳೋದ್ಕಿಂತ ಬಾಡಿಗೆ ಮನೇಲಿದ್ರೂ ಸಹ ನೆಮ್ಮದಿಯಾಗಿರ್ಬೇಕಪ್ಪ. ಅದು ಕಟ್ಟಿದವ್ರಿಗೆ ಗೊತ್ತು, ನಾವು ಹೇಳೋದಲ್ಲ. ಆಸೆ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ತೀರಿಸ್ತಾರಲ್ಲ, ಮನೆ ಯಜಮಾನ್ರು ಜವಾಬ್ದಾರಿ ತಗೊಂಡಿರ್ತಲ್ಲ, ಅವ್ರಿಗೆ ಮಾತ್ರ ನೋವು ಗೊತ್ತು. ಅದನ್ನು ಇದು ಮಾಡ್ಕೊಳ್ಳೋ ಅಂತ ಅವ್ರ ಹೆಂಡ್ತಿಗೂ ಗೊತ್ತಿರಲ್ಲ, ಅವ್ರ ಮಕ್ಳಿಗೂ ಸಹ ಗೊತ್ತಿರಲ್ಲ. ಆ ಕಟ್ಟಿ ವಂಚ್ತಾರಲ್ವ, ಆ ದುಡ್ಡು ವಂಚಿ ಅದನ್ನು ತೊಗೊಂಬಂದು ಅದನ್ನು ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಯಾರ್ಯಾರು ಕಟ್ಸಿದ್ದೀರ, ಯಾರ್ಯಾರು ಅನುಭವಕ್ಕೆ ಬಂದಿರುತ್ತೆ, ಈ ವಿಡಿಯೋ ನೋಡ್ತಿರೋರು ನಿಜ ನಿಮಗೂ ಇದೇ ರೀತಿ ಆಗಿದರೆ ಖಂಡಿತ ಕಮೆಂಟ್ ಮಾಡಿ. ಇದು ನಾನು ನನ್ನ ಒಪಿನಿಯನ್ ಅಲ್ಲ, ಎಲ್ಲರ ಒಪಿನಿಯನ್ನು ಕೇಳಿದ್ದೀನಿ, ಎಷ್ಟೊಂದು ಜನದ ಈ ಮಾತಾಗಿದೆ. ಹಂಗಾಗಿ ನಾನು ಇಲ್ಲಿ ಹೇಳ್ತಿರೋದಷ್ಟೇ. ಇದು ಅಬ್ದುಲ್ ಕಲಾಂ ಅವರು ಹೇಳಿರೋಂಥ ಈ ಮಾತು ನನ್ನ ತಮ್ಮನೇಲೆಲ್ಲ ಹಾಕಿರೋದು ತುಂಬ ಅದ್ಭುತವಾಗಿದೆ. ಇದು ತುಂಬ ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ, ನಮ್ಮ ಜೀವನಕ್ಕೆ ಅನ್ವಯಿಸುತ್ತೆ. ಖಂಡಿತ ನಾವು ನಮ್ಮ ಜೀವನ ಸರಳ ಆಗಬೇಕು ಅಂತಂದರೆ ಈ ಮಾತನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ನಿಜ ಬದಲಾಗ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ನಾನು ಒಳ್ಳೊಳ್ಳೆ ಹೆಲ್ದಿ ಆಗಿರೋಂಥ ವೀಡಿಯೋಗಳ್ನ ನಾನು ಹಾಕ್ತೀನಿ. ಬಟ್ ಯಾರೂ ನೋಡಲ್ಲ, ಒಂದು ಲೈಕು ಮಾಡಲ್ಲ, ಒಂದು ಕಮೆಂಟು ಮಾಡಲ್ಲ. ಅದು ನನಗೂ ತುಂಬ ದಿನದಿಂದ ಮಾಡ್ತಿದ್ದೀನಿ, ಬಟ್ ಒಂದು ಸಲ ಬೇಜಾರು ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ.